ತಂಗ್ಯವ. ಐ ಆಮ್ ಸಾರಿ ತಂಗ್ಯವ. ನಾನು ಏನು ಮಾಡಲಿ, ಐಡಿಯಾ ಸಖತ್ತಾಗಿತ್ತು, ಸಖತ್ತಾಗಿ ವರ್ಕೌಟ್ ಕೂಡ ಆಗಿತ್ತಲ್ವೇನೋ. ಆದರೆ ಏನು ಮಾಡಲಿ ತಂಗ್ಯವ, ನನ್ನ ಹಣೆ ಬರನೇ ಚೆನ್ನಾಗಿಲ್ಲ. ಆ ಗೀತೆ ಇದನ್ನೆಲ್ಲ ಮೊದಲೇ ಯೋಚನೆ ಮಾಡಿಟ್ಟಿರ್ತಾಳೆ. ಇದಕ್ಕೂ ಒಂದು ಕೌಂಟರ್ ಅವಳ ಹತ್ರ ರೆಡಿ ಇರುತ್ತೆ. ಅವಳು ತಿನ್ನೋ ಕೂಳಿನ ದುಡ್ಡು ನಿನ್ನ ಅಕೌಂಟ್ಗಳು ಮೊದಲೇ ಹಾಕಿರ್ತಾಳೆ. ಇದನ್ನೆಲ್ಲ ನಾನು ದೇವರಾಣಿಗೆ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ತಂಗ್ಯವ. ನೀನ್ ಎಕ್ಸ್ಪೆಕ್ಟ್ ಮಾಡಿಲ್ಲ ಮಾಮ, ಆದ್ರೆ ನಾನು ಅಮ್ಮ ಅವಳು ಮುಂದೆ ಅವಮಾನ ಅನ್ಭವಿಸಾಗಾಯ್ತು. ಅದು ಏನು ಗೊತ್ತಾ ತಂಗ್ಯವ, ಅದು ಬಯಸದೇ ಬಂದಂತ ಒಂದು ಎಡವಟ್ಟು. ಅಣ್ಣ, ಅದು ಪ್ರತಿ ಸರ್ತಿ ನಿನ್ನಿಂದಾನೇ ಆಗುತ್ತೆ. ಏನ್ ಮಾಡ್ಲಿ ನನ್ನ ತಂಗ್ಯವ, ಪ್ರತಿ ಸರ್ತಿ ನಾನು ನಿಂಗೆ ಸಪೋರ್ಟ್ ಮಾಡೋಕ್ಕಂತಾನೆ ಹೊರಡ್ತೀನಿ. ಆದ್ರೆ ಪ್ರತಿ ಸರ್ತಿ ನನ್ನ ಹಣೆ ಬರೋ ನನಗೇ ರಿವರ್ಸ್ ಹೊಡೆಯುತ್ತೆ. ಹಣೆ ಬರ ನಿಂದು, ಆದ್ರೆ ಅನ್ಭವಿಸೋರು ನಾವು. ಇದ್ಯಾವ ಲೆಕ್ಕಾಚಾರ? ಸಾರಿ ಕೇಳಿ ಸುಮ್ಮನಾಗೋದಲ್ಲ ಅಣ್ಣ. ಮೊದಲು ಇಂಥ ಕಿತ್ತೋಗಿರೋ ಐಡಿಯಾಗಳನ್ನ ಕೊಡೋದನ್ನ ನಿಲ್ಸು. ಮೊದಲೇ ಅವಳು ಈ ಮನೆಗೆ ಬಂದಿರೋದು ನಿಮ್ಮ ನೆಮ್ಮದಿ ಕೆಡ್ಸೋದಕ್ಕೆ, ನಿಮ್ಮ ನಿದ್ದೆ ಕೆಡ್ಸೋದಕ್ಕೆ ಅಂತ ನಮ್ಮ ಮುಖದ ಮೇಲೆ ಹೇಳಿದಾಳೆ. ಹೌದು, ಕರೆಕ್ಟ್. ಅದನ್ನ ಏನು ಅಂತ ತಿಳ್ಕೊಳ್ಳೋದು ಬಿಟ್ಟು, ಒಂದ್ ವೇಳೆ ಹಾಗೇನಾದ್ರೂ ಮಾಡಿದ್ರೆ ಅದಕ್ಕೆ ಸೊಲ್ಯೂಷನ್ ಏನು ಅಂತ ಹುಡ್ಕೋದು ಬಿಟ್ಟು, ಈ ರೀತಿ ಡಬ್ಬ ಐಡಿಯಾಗಳನ್ನು ಕೊಟ್ಟು ನಮ್ಮ ನೆಮ್ಮದಿನ ಯಾಕೆ ಹಾಳು ಮಾಡ್ತೀಯಾ? ಇನ್ನೊಂದು ಸರ್ತಿ ನಿನ್ನಿಂದ ಏನಾದ್ರೂ ಎಡವಟ್ಟಾಗ್ಬೇಕು ಅಷ್ಟೇ. ಅಯ್ಯೋ ಭಗವಂತ, ಗೆದ್ದೆ ಅನ್ನೋ ಹೊತ್ತಲ್ಲಿ ಬಿದ್ದೆ ಅನ್ನೋಂಗ್ ಮಾಡ್ತೀಯ. ಅದು ಯಾವ ಜನ್ಮದಲ್ಲಿ, ಅದು ಯಾರಿಗೆ, ಅದೇನು ಪಾಪ ಮಾಡಿದ್ದೀನೋ ನಿನಗೆ ಗೊತ್ತು. ಆ ಗೀತಾ ಅನ್ನೋ ಕುಟ್ಕೋ ಮಾರಿನ ಈ ಮನೆಯಿಂದ ಒದ್ದೋಡ್ಸಕ್ಕೆ ಏನಾದ್ರೂ ಒಂದು ಪ್ಲಾನ್ ಕೊಡೋ ಭಗವಂತ. ದೊಡ್ಡವರಲ್ಲ ಜಾಣರಲ್ಲ, ಚಿಕ್ಕವರೆಂದು ಕೋಣರಲ್ಲ, ಗುರುಗಳ ಹೇಳಿದ ಮಾತುಗಳೆಲ್ಲ ಎಂದೂ ನಿಜವಲ್ಲ, ಕಣ್ಮಣಿ ಎಂದೂ ನಿಜವಲ್ಲ. ಕಣ್ಮಣಿ, ಈ ಹಾಡು ಸರಿಯಾಗಿ ಹೊಂದುತ್ತಲ್ವಾ? ಕಣ್ಮಣಿ, ನೀನು ಅವಳಿಂದ ಬರೀಗೈ ಅಲ್ಲಾಡಿಸ್ಕೊಂಡು ಹೋಗೋದಕ್ಕೆ ನಂದು ಹಾರ್ಮೋನಿಯಂ ಹಿಡ್ಕೊ. ನೋಡೋಣ, ನೋಡಲ್ಲಿ. ನಮಗೇನೋ ಮಾಡ್ತೀನಿ, ನಮ್ಮ ಜನ್ಮ ಜಾಲಾಡ್ತೀನಿ ಅಂತ ಹೇಳಿ ನಮ್ಮ ಮನೆಯಲ್ಲಿ ನಮಗೆ ಟೆನ್ಷನ್ ಇಟ್ಟು ಈ ರೀತಿ ಚೀಪ್ ಆಗಿ ಆರಾಮಾಗಿ ಹಾಡು ಹೇಳ್ಕೊಂಡು ಹೋಗ್ತಾ ಇದ್ದಾಳಲ್ಲ, ನೋಡಿದ್ಯಾ? ಈಗೇನ್ ತಂಗಿವಾ, ಅವಳಿಗಿನ್ನ ಅದ್ಭುತವಾಗಿ ಹಾಡನ್ನ ನನ್ನ ಸಿರಿಕಂಠದಿಂದ ಹೊರಹೊಮ್ಮಿಸಲಿ. ಅಣ್ಣ ಪ್ಲೀಸ್, ದಯವಿಟ್ಟು. ಮನೆ ಮುಂದೆ ಕತ್ತೆಗಳು ಸೇರೋದು ನನಗಿಷ್ಟ ಇಲ್ಲ. ಅಮ್ಮನ ಟೆನ್ಷನ್ ಅರ್ಥ ಮಾಡ್ಕೊ ಮಾಮ. ಆ ಗೀತಾ ಏನ್ ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡು. ನನ್ನ ಆಲೋಚನೆಗಿಂತ ಮೀರಿದ ಯೋಚನೆನ ಅವಳು ಮಾಡ್ತಿದ್ದಾಳೆ ವಿಜಿ. ಹಾಗಾದ್ರೆ ಅವಳಿಂದಲೇ ಏನ್ ಮಾಡ್ತಾಳೆ ಅಂತ ನಾವು ತಿಳ್ಕೋಬೇಕು. ಅದು ಹೇಗೆ, ಏನು, ಎತ್ತ ಅಂತ ನಾವೊಂಚೂರು ಡಿಸ್ಕಷನ್ ಮಾಡೋಣ. ಬರೀ ಡಿಸ್ಕಷನ್ನೇ ಆಯ್ತು. ಕಾರ್ಯರೂಪಕ್ಕೆ ಬರೋ ಒಂದೇ ಒಂದು ಕೆಲ್ಸಾನು ನಿನ್ನ ಕೈಲಿ ಮಾಡೋದಕ್ಕೆ ಆಗೋದಿಲ್ಲ ಬಿಡಣ್ಣ. ಸುಮ್ನೆ ನನ್ನ ಪಕ್ಕದಲ್ಲಿ ದಂಡಪಿಂಡ ತರ ನಿಂತ್ಕೊಳ್ಳೋದಕ್ಕಷ್ಟೇ ನೀನ್ ಲಾಯಕ್ಕು. ದಂಡಪಿಂಡ? ತಂಗ್ಯವಾ ತಂಗ್ಯವಾ ತಂಗ್ಯವಾ, ಅದೆಂತ ಕಠಿಣವಾದ ಪದಪುಂಜ ನಿನ್ನ ಬಾಯಿಯಿಂದ ಉದುರಿ ಹೋಯ್ತು ತಂಗ್ಯವಾ. ಅಮ್ಮ ತಲೆ ಕೆಡ್ಸ್ಕೊಂಡು ಒದ್ದಾಡ್ತಿರೋದು ನನ್ನ ಕೈಯಲ್ಲಿ ನೋಡಕ್ ಆಗ್ತಿಲ್ಲ ಮಾಮ. ನನ್ನ ಕೈಯಲ್ಲಿ ನೋಡಕ್ ಆಗ್ತಿದೆ ಅಂತ ಯಾರಾದ್ರೂ ಅಂದ್ರೆ ನಿಂಗೆ? ಗೀತಾ ಅಮ್ಮನ ಮುಂದೆ ನೆಮ್ಮದಿ ಕೆಡ್ಸ್ಕೊಂಡು ನೋವು ತಿನ್ನೋ ಹಾಗೆ ಮಾಡ್ಬೇಕು ಮಾಮ. ಅದಕ್ಕೇನಾದ್ರೂ ಒಂದು ಐಡಿಯಾ ಕೊಡೋ ಮಾಮ. ಗುರುವೆ, ಇಲ್ಲಿಂದಲೇ ನಿನ್ನ ಕಾಲಿಗೆ ದೀರ್ಘದಂಡ ಪ್ರಣಾಮ. ದಯವಿಟ್ಟು ನನ್ನಲ್ಲಿ ಐಡಿಯಾ ಕೇಳಲೇಬೇಡ. ನಿನ್ನ ಅಮ್ಮನ ಕೈಯಲ್ಲಿ ಕಪಾಳ ಮೋಕ್ಷ ಮಾಡಿಸ್ಕೊಂಡು ನನ್ನ ಹೊಸಡೆಲ್ಲ ಲೂಸ್ ಆಗ್ಬಿಟ್ಟಿದೆ. ನೀನು ಅಲ್ಲುಡಕಲ್ ಐಡಿಯಾ ಕೊಟ್ರೆ ಮಾತ್ರ ಹೋಗಿತಾರೆ. ಯಾವ್ದಾದ್ರು ಸಕ್ಸಸ್ಫುಲ್ ಐಡಿಯಾ ಕೊಡೋ, ಹೊಗಳ್ತಾರೆ. ಇಷ್ಟಕ್ಕೂ ಮನೆ ಹಾಳು ಮಾಡೋ ಪ್ಲಾನು ನಿನ್ ತಲೆಗೆ ಬರಕ್ ತಾನೆ ಸಾಧ್ಯ? ಮತ್ತೊಬ್ರ ಜೀವನ ಹಾಳು ಮಾಡೋದ್ರಲ್ಲಿ ಮಾಸ್ಟರ್ ನೀನು. ಅಲ್ಲ, ನಿನ್ನ ಮಾತು ಕೇಳಿದ್ರೆ ತುಂಬಾ ಖುಷಿ ಪಡೋಣ ಅಂತ ಅನಿಸ್ತಿದೆ. ಆದ್ರೆ ನೀನ್ ನನ್ನನ್ನು ಬೈತಿದ್ಯಾ ಹೊಗಳ್ತಿದ್ಯಾ ಅಂತ ನಂಗೆ ಗೊತ್ತಾಗ್ತಿದೆ. ನೀನೇ ಹೇಳ್ದಲ್ಲ ಮಾಮ, ಕಾಗೆ ಶರ್ಟ್ ಮೇಲೆ ಇಚ್ಕೆ ಆಗ್ತು ಅಂತ ಅಸಹ್ಯ ಪಡಬಾರ್ದು. ಅದು ಬಲಗಡೆ ಭುಜದ ಮೇಲೆ ಹಾಕಿದ್ರೆ ಅದೃಷ್ಟ, ಎಡಗಡೆ ಭುಜದ ಮೇಲೆ ಬಿದ್ರೆ ಧನಲಾಭ ಅಂದ್ಕೊಂಡು ಮುಂದೆ ಹೋಗ್ತಾ ಇರ್ಬೇಕು. ಎಲ್ಲ ನಾವ್ ಹೇಗ್ ತಗೊಂತಿರೋ ಅದ್ರ ಮೇಲೆ ಇರೋದಲ್ವಾ ಮಾಮ. ಬೇಷ್ ಕಣೋ ನೀನು.
ನಾನು ಯಾವತ್ತೋ ಹೇಳಿದ್ದನ್ನು ಇವತ್ತು ನೆನ್ಪಿಟ್ಕೊಂಡಿದ್ಯಲ್ಲ ಹಾಗೋ ನೋಡು ವಿಜಿ, ನನ್ನಲ್ಲೊಂದು ಭಯಂಕರವಾದಂಥದ್ದು ಒಂದು ಐಡಿಯಾ ಇದೆ. ಆದರೆ ತುಂಬ ಕ್ಲೀಶೆ, ಇದು ತುಂಬ ಸೌಕಲು. ತುಂಬ ಸೀರಿಯಲ್ಗಳಲ್ಲಿ ಇದನ್ನೆಲ್ಲ ಮಾಡಿ ಅವರು ಸಕ್ಸಸ್ ಆಗಿದ್ದಾರೆ. ಸಕ್ಸಸ್ ಅಂತೂ ಗ್ಯಾರಂಟಿ. ನೀನು ಓಕೆ ಅಂತಂದ್ರೆ ಮಾಡೋಣ. ಸವಕಲ್ ಅಂದ್ರೆ ಏನ್ ಮಾಮ? ಸವಕಲು ಅಂತಂದ್ರೆ ಮಾಮೂಲಿ ಆಗಿರುವಂಥದ್ದು, ಅಂದ್ರೆ 1000 ಜನ ಮಾಡಿ ಬಿಟ್ಟಿರುವಂಥದ್ದು ಅಂತ. ಊಟ ನಿದ್ರೆ ಕೂಡ ಎಲ್ರು ಮಾಡ್ತಾರೆ, ಅದನ್ನ ಸವಕಲ್ಲು ಅನ್ನೋಕ್ಕಾಗತ್ತಾ? ಅದು ಕ್ಲೀಶೆ ಅನ್ಸ್ಕೊಳತ್ತ ಹೇಳು. ಅದೆಂಥ ಮಾತು ಹೇಳ್ಬಿಟ್ಟಿಯೋ ವಿಜಯ, ಕಣ್ಣು ತಿರ್ಸ್ಬಿಟ್ಟೆ. ಈಗೇನು ನಿನ್ನಮ್ಮ ನೋವು ತಿಂದಿರೋದಕ್ಕಿಂತ 10 ಪಟ್ಟು ಜಾಸ್ತಿ ಆ ಗೀತಾ ತಿನ್ಬೇಕಷ್ಟೇ ತಾನೆ? ಹೌದು. ನಾನೀಗ ಮಾಡೋ ಐಡಿಯಾ ಪ್ರಕಾರ ಗೀತಾ ಕೈಕಾಲ್ ಮೂಳೆ ಸೊಂಟ ಮುರ್ಕೊಂಡು ಒಂದು ಮೂಲೆನಲ್ಲಿ ಕೂತ್ಕೊಂಡು ಅಮ್ಮ ತಾಯಿ ಅಂತ ಅನ್ಬೇಕು. ಓಕೆನಾ? ಡಬಲ್ ಓಕೆ ಮಾಮ. ಆಮೇಲೆ ಅವಳು ನಿಮ್ಮಗಳ ಕೈಕಾಲು ಹಿಡಿದು ದಯವಿಟ್ಟು ನನ್ನನ್ನು ಈ ಅವಸ್ಥೆಯಿಂದ ಕಾಪಾಡಿ ಅಂತ ಗೋಗರಿತಾಳೆ. ಅಂತ ಬ್ಯೂಟಿಫುಲ್ ಐಡಿಯಾ ಇದು ಕಣವಿ. ಬಿಲ್ಡಪ್ ಸಾಕ್ ಮಾಮ, ಮೊದ್ಲು ಐಡಿಯಾ ಏನು ಅಂತ ಹೇಳು. ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೀನಿ, ನಡಿ. ಎಲ್ಲಿಗೆ? ನಮ್ಮ ನಡಿಗೆ, ಮೆಟ್ಟಿಲ ಕಡೆಗೆ. ಐ ಫಾಲೋ ಮೀ. ಏನ್ರಿ ನೀವು ತುಂಬಾ ಬೋರಪ್ಪ. ಬಂದ್ರೆ ಜಾಗಿಂಗ್ ಮಾಡೋಣ. ಸಿಂಕು, ಈಗ ನಾವ್ ಬಂದಿರೋ ಜಾಗಿಂಗ್ ಮಾಡಕ? ಮತ್ತೆ ಗೀತನ್ ಬಗ್ಗೆ ಮಾತಾಡಕ್ಕೆ. ಅವಳ ಬಗ್ಗೆ ಏನೇ ಮಾತಾಡೋದು? ಗೆಲ್ಲೋ ಮನೆಗೆ ಮತ್ತೆ ನುಗ್ಗಿದಾಳೆ. ಯಾವ ಟೈಮಲ್ಲಿ ಏನ್ ಮಾಡ್ತಾಳೆ ಅನ್ನೋ ಕಮೆಂಟ್ರಿನ ಅವ್ರ ಮನೆಯಿಂದನೇ ಯಾರಾದ್ರೂ ಕೊಟ್ರೆ ಚೆನ್ನಾಗಿರುತ್ತಲ್ವಾ? ನಿನ್ ತಲೆ. ನಿನ್ನೆ ನಾವು ವಿಜಿ ಬಕೆಟ್ಗಳಿಗೆ 2 ಡೈಲಾಗ್ ಹೊಡೆದ್ವಿ ಅಂದ್ ಮಾತ್ರಕ್ಕೆ ಪ್ರತಿ ಸರಿ ಗೀತಾ ಗೆಲ್ತಾಳೆ ಅಂತ ಅಲ್ಲ. ನನ್ ಪ್ರಕಾರ ವಿಜಿ ಮನೆಗೆ ಮಾವನ್ ಕಾಲ್ ಹಿಡ್ದು ಬೇಡ್ಕೊಂಡು ಹೋಗೋದ್ ಬೇಡವಾಗಿತ್ತು. ಹೋಗಿರೋದ್ ಕೌಂಟ್ರ್ ಕೊಡಕಲ್ವೇನೆ? ಪ್ರತಿ ಸತಿ ಗೀತಾನೇ ಕೌಂಟ್ರ್ ಕೊಡ್ತಾಳೋ ಅನ್ನೋ ಗ್ಯಾರಂಟಿ ನಿನಗಿದ್ಯಾ? ಕೊಡಲ್ವಾ? ಅಲ್ಲಿ ತನಕ ಅವ್ರ ಕೈ ಕಟ್ಕೊಂಡ್ ಬಾಯಿ ಮುಚ್ಕೊಂಡ್ ಸುಮ್ನಿರ್ತಾರ? ಅಂದ್ರೆ ಗೀತಂಗೆ ನಾವ್ ಬುದ್ಧಿ ಹೇಳ್ಬೇಕು ಕಣ್ರೆ. ಹುಲಿ ಗುಹೆಗೆ ಹೋಗಿ ಹುಲ್ಲೇ ಬದುಕಕ್ಕಾಗಲ್ಲ ಅನ್ನೋದನ್ನ ಗೀತಂಗ್ ಅರ್ಥ ಮಾಡಿಸ್ಬೇಕು. ಹೌದು, ಇವತ್ತು ಗೀತಾ ಅನ್ನೋ ಜಿಂಕೆ ಬದುಕಿದೆ ಅಂದ್ಮೇಲೆ ಹುಲಿ ಸೋತೋಯ್ತು ಅಂತ ಅಲ್ವಾ? ಅದಕ್ಕಿನ್ನೂ ಹಸುವಾಗಿಲ್ಲ ಅಂತ. ಅದು ಸುಮ್ನಿರೋ ಮನೆ ಅಲ್ಲ ಸಿಂಕು. ಏನಾದ್ರೂ ಒಂದ್ ಪ್ಲಾನ್ ಮಾಡಿ ಗೀತನ್ನ ಮುಗ್ಗರಿಸಿ ಬೀಳೋ ಹಾಗೆ ಮಾಡೇ ಮಾಡ್ತಾರೆ. ಹುಷಾರ್ ಅಂತ ಎಷ್ಟು ಸತಿ ಹೇಳಿದ್ರು ಗೀತನ್ ತಲೆಗೆ ಹೋಗಲ್ಲ. ಹೆಸರು ಗೀತಾ ಅಂತ ಪ್ರತಿ ಕ್ಷಣ ಸಂತೋಷದ ಗೀತೆಗಳನ್ನೇ ಹಾಡ್ಕೊಂಡಿರಕ್ಕಾಗಲ್ಲ ಸಿಂಕು. ವಿಷಾದದ ಆಲಾಪನೆ ಯಾವ ದಿಕ್ಕಿಂದ ಯಾವ ರೂಪದಲ್ಲಿ ಬರುತ್ತೆ ಅಂತ ಹೇಳಕ್ ಆಗೋದಿಲ್ಲ ಸಿಂಕು. ಏನ್ ಮಾಮ ಇದು? ಮೊದಲಿಗೆ ಚೆನ್ನಾಗಿ ತೊಳೆದ 4 ಮೆಟ್ಟಿಲಿಗೆ 3 ಚಮಚದಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿ. ಮಾಮ, ನಿನಗೇನ್ ತಲೆ ಕೆಟ್ಟಿದ್ಯಾ? ಕಣ್ಮುಂದೆ ಹುಟ್ಟಿ ಬೆಳೆದ ಮಕ್ಕಳಾಡೋ ಮಾತೇನೇನು ಇದು? ಮತ್ತೆ ಯಾರನ್ನ ಜಾರಿ ಬಿದ್ರ? ವಾಟ್ ನಾನ್ ಸೆನ್ಸ್ ಟಾಕಿಂಗ್ ಮಿಸ್ಟರ್ ವಿಜಯ್ ಕುಮಾರ. ಜಾರಿ ಬೀಳ್ಲಿಂತ ತಾನೇ ಹಾಕ್ತಿರೋದು. ಅಂದ್ರೆ ಮೇಲ್ಗಡೆಯಿಂದ ಟಕು 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 ಅಂತ ಇಳ್ಕೊಂಬರೋ ಜಂಬದ ಕೋಳಿ ಗೀತಾ ದಬ್ಕು 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 ಅಂತ ತರಗೆಳೆ ತರ ಉರುಳೆ ಅಯ್ಯೋ ಲಡ್ಕು 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 ಅಂತ ಸೊಂಟದ ಮುರಿದು ಮೂಳೆ ನಾವಲ್ಲಿ ಕೂತು ಅಂತ ನರಳೆ ಅಂತ ಹೇಳಿದಾಗ ಅದೇನು ಹಿತ, ಅದೇನು ಖುಷಿ. ಅಕಸ್ಮಾತ್ ಈ 4 ಮೆಟ್ಲು ಯಾಗೋ ತಪ್ಪಿಸ್ಕೊಂಡ್ಬಿಟ್ಲು ಅನ್ಕಮ್ಮಮ್ಮ, ಆಗ ನಾವು ನಮ್ ಪ್ಲಾನ್ ಫ್ಲಾಪ್ ಆಯ್ತು ಅಂತ ಈ ಬಾಳೆಹಣ್ಣು ತಿನ್ಕೊಂಡ್ ಕುತ್ಕೊಬೇಕಾ? ಬಾಳೆಹಣ್ಣು ಆವಾಗ ತಿನ್ನೋಕ್ ತಂದಿರೋದಲ್ಲ, ಇದನ್ನ ಹಿಡ್ಕೊ. ಈಗ್ಲೇ ತಿನ್ನೋಣ. ಕಮ್ ಆನ್, ಹ್ಯಾವ್ ಇಟ್. ಏನೋ ಮುಖ ನೋಡ್ತೀಯಾ? ಬಾಳೆಹಣ್ಣು ತಿನ್ನು, ಸಿಪ್ಪೆ ಕೊಡು. ಮಮ್ಮ, ಏನ್ ಹೇಳ್ತಿದ್ಯಾ? ಕೊಡು. ನೋಡು, ಹಣ್ಣು ತಿನ್ನೋದು, ಸಿಪ್ಪೆ ಒಂದು ಇಲ್ಲಿ ಹಾಕೋದು, ಏನಕ್ಕೆ ಹೇಳು? ಕಾಲಿಡೋಕೆ. ಮತ್ತೊಂದು ಅಲ್ಲಿ ಜಾರಿ ಬೀಳೋಕೆ, ಮತ್ತೊಂದು ಅಲ್ಲಿ ಸೊಂಟ ಮುರ್ಕೊಳ್ಳೋಕೆ ಢಮಾರ್. ನೋಡು ವಿಜಿ, ಈ ಮಾಮ ಯಾವತ್ತು ಸಿಂಪಲ್ ಪ್ಲಾನ್ ಎಲ್ಲ ಮಾಡೋದಿಲ್ಲ. ಇದರ ಹೆಸರು ಲಂಬರ್ ಡಿಸ್ಕ್ಲಾಪ್ಸ್ ಡಿಎಸ್ ಅಂತ.
ಐ ವಿಲ್ ಎಕ್ಸ್ಪ್ಲೈನ್ ಯು ಜಸ್ಟ್ ಅ ಮಿನಿಟ್. ನೋಡು, DS ಅಂದ್ರೆ ಡಬಲ್ ಸ್ಟ್ರಾಂಗ್, ಲಂಬರ್ ಡಿಸ್ಕ್ ಅಂದ್ರೆ ಸೊಂಟದ ಮೂಳೆ, ಲ್ಯಾಪ್ಸ್ ಅಂದ್ರೆ ಮುರಿತ. ಅರ್ಥ ಆಯ್ತಾ? ಜಸ್ಟ್ ಎ ಮಿನಿಟ್. ಅವಳು ಮೇಲ್ಗಡೆಯಿಂದ ಬಂದು ಇಲ್ಲಿ ಕಾಲಿಡ್ತಾಳೆ. ಜಾರಿ ಬೀಳ್ತಾಳೆ. ಕರೆಕ್ಟಾ? ಆಸನ 90 ಡಿಗ್ರಿ ಕೋನದಲ್ಲಿ ಹಿಂಗ್ ಲ್ಯಾಂಡ್ ಆಗುತ್ತೆ. ಸ್ಕಿಡ್ ಆಗಿ ಎದ್ದು ನಿಲ್ಲುವ, ಕೈ ಕೊಡ ಅಪ್ಪ, ಎದ್ದು ನಿಲ್ಲುವ ಹೊತ್ತಿಗೆ ಕಾಲ ಕೆಳಗಡೆ ಅಲ್ಲಿ ನೋಡು, ಈ ಬಾಳೆಹಣ್ಣಿನ ಸಿಪ್ಪೆ ಅದು ಬಾಡಿ ಈ ತರ ಸ್ಲೈಡ್ ಆಗಿ ಕೈ ಊರೋಕೆ ಅಂತ ಎಡಗೈ 45 ಡಿಗ್ರಿ ಕೋನದಲ್ಲಿ ಈ ತರ ಬಂದು ಎದ್ದು ನಿಲ್ಲುವ ಪ್ರಯತ್ನವಾಗಿ ಎಡಗಾಲು ಮುಂದಕ್ಕೆ ಹೋಗುವ ಸಂದರ್ಭದಲ್ಲಿ ಅಲ್ಲಿ ಕಾಣುವ ಸಿಪ್ಪೆ ಮತ್ತೊಮ್ಮೆ ಕಾಲಡಿಗೆ ಸಿಕ್ಕು ಈ ತರ ಜಾರಿ ಬಿದ್ದಾಗ ಗೀತಾ ಬಾಡಿ ಕಂಪ್ಲೀಟ್ ಕೊಲ್ಯಾಪ್ಸ್. ಮಾಮ, ವೆರಿ ಗುಡ್ ಮಾಮ. ಯಾವ್ದು ನಾನು ಬಿದ್ದಿದ್ದ? ಅಲ್ಲ, ಈ ಪ್ಲಾನ್. ಓ, ಥ್ಯಾಂಕ್ ಯು. ನೋಡು ವಿಜಿ, ಗೀತಾ ಸೊಂಟ ಮುರ್ಕೊಳ್ಳೋದು ಗ್ಯಾರಂಟಿ. ಮಿನಿಮಮ್ 4 ಡಿಸ್ಕ್ ಆಚೆ ಈಚೆ ಆಗೇ ಆಗತ್ತೆ. ಫ್ರಾಕ್ಚರ್ ಅಂತೂ ಶತ ಸಿದ್ಧ. ಇನ್ನು ಜಾಸ್ತಿ ಅಂದ್ರೆ ಅವಳು ಕೋಮಗೋಗ್ಲೂಬಹುದು. ಐಡಿಯಾ ತುಂಬಾ ಚೀಪ್ ಆಗಿದೆ ಮಾಮ. ಪ್ರಪಂಚದಲ್ಲಿ ಸಕ್ಸಸ್ ಆಗಿರೋದು ಇಂಥ ಐಡಿಯಾಗಳೇ, ನೆನಪಿರ್ಲಿ. ವಿಜಯ್ ಕುಮಾರ, ಮನೆಯಲ್ಲಿ ಕರಿಯೋ ಸಂಡಿಗೆಗೆ ರೇಟ್ ಜಾಸ್ತಿ, ಅಂಗಡಿಲಿ ಸಿಗೋ ಬೋಟಿಗೆ ರುಚಿ ಜಾಸ್ತಿ. ಇದು ಅಂಗಡಿ ಐಡಿಯಾ. ಸಸ್ತಾ ಮಾಲ್ ಬಡಾ ಪನ್ನ. ಈಗೇನ್ ಮಾಡೋದು? ಗಿವ್ ಮಿ 2 ಬನ್ನಾಸ್ ಪ್ಲೇಸ್. ಮಾಮ, ನೀನ್ ಬಕಾಸುರ, ಅದೆಷ್ಟು ತಿಂತೀಯಾ? ತಿನ್ನಕ್ಕಲ್ಲ, ನಿಮಗೆ ಪ್ರಾಕ್ಟಿಕಲ್ ಅಂತ ತೋರ್ಸಕ್ ಹೋಗಿ ಸಿಪ್ಪೆ ಎಲ್ಲ ಹಾಳಾಗೋಯ್ತು. ಈ ಸಿಪ್ಪೆ ಮೇಲೆ ಕಾಲಿಟ್ರೆ ಅವಳು ಬೀಳ್ತಾಳ? ಪ್ಲೇಸ್ಮೆಂಟ್ ನೋಡ್ಕೋ, ಸರಿತಾ?